ಎಲ್ಲರಿಗೂ ನಮಸ್ತೆ. ನಾನು ವಿದ್ಯಾ. ಇವತ್ತು ನಾನು ಹೇಳ್ತಿರೋ ಟಾಪಿಕ್ ಬಂದು ಎಲ್ಲರಿಗೂ ಈ KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ ಬಗ್ಗೆ ಸ್ವಲ್ಪ ಡೌಟ್ ಇರುತ್ತೆ. ಮತ್ತು ಆ ಆ್ಯಪ್ ಬಗ್ಗೆ ಕೆಲವರಿಗೆ ಗೊತ್ತಿರಲ್ಲ. ಹೊಸ್ದಾಗಿ KSOUಗೆ ಜಾಯ್ನ್ ಆಗಿರ್ತೀರಾ, ನಿಮ್ಮ ಕೋರ್ಸ್ ಯಾವುದಾದ್ರೂ ತೊಗೊಂಡಿರ್ತೀರಾ, ಡಬಲ್ ಡಿಗ್ರಿ ಆಗಿರ್ಬೋದು ತೊಗೊಂಡಿರ್ತೀರಾ. ಈ KSOU ಪ್ಲ್ಯಾಟ್ಫಾರ್ಮಲ್ಲಿ ಹೇಗೆ ನಾವು ಅಸೈನ್ಮೆಂಟ್ಸ್ನ ಸಬ್ಮಿಟ್ ಮಾಡೋದು ಮತ್ತು ಹೇಗೆ ನಮ್ಮದು ಬುಕ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಳೋದು ಮತ್ತು ಅದ್ರ ಫೀಚರ್ಸ್ ಏನೇನಿದೆ ಅಂತ ಇವತ್ತು ತಿಳಿತಾ ಹೋಗೋಣ. KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಅಂತ ಪ್ಲೇಸ್ಟೋರಲ್ಲಿ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು. ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಅಂತಂದರೆ, ಈ ಆ್ಯಪ್ನ ಡೌನ್ಲೋಡ್ ಮಾಡಿದ್ಮೇಲೆ ಏನು ಮಾಡಿ, ಈ ಆ್ಯಪ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಈ ಆ್ಯಪ್ನ ಓಪನ್ ಮಾಡ್ಕೊಳಕ್ಕೆ ಏನು ಮಾಡಿ, ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಆ್ಯಪ್ನ ಕ್ಲಿಕ್ ಮಾಡಿದ ತಕ್ಷಣ KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಅಂತ ಒಂದು ಆ್ಯಪು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ಇಲ್ಲಿ ಸ್ಟೂಡೆಂಟ್ ಆದರೆ ನೀವು ಸ್ಟೂಡೆಂಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಟೀಚರ್ಸ್ ಇನ್ನೇನಿರಲ್ಲ, ನಾವು ಸ್ಟೂಡೆಂಟೇ ಇರ್ತೀವಿ. ಸ್ಟೂಡೆಂಟ್ ಆದರೆ ಅಸೈನ್ಮೆಂಟ್ನ ಸಬ್ಮಿಟ್ ಮಾಡೋದು ಹೇಗೆ ಅಂತಂದರೆ, ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡ್ಕೊಬೇಕು. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಈ ಬಾಕ್ಸಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಒಂದು OTP ಬರುತ್ತೆ. OTPನ ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರ್ ಮಾಡ್ಕೊಬೇಕು. ನಾನು ಮೊಬೈಲ್ ನಂಬರ್ನ ಹಾಕಿದ್ದೀನಿ. ಮೊಬೈಲ್ ನಂಬರ್ನ ಹಾಕಿದ ಮೇಲೆ ಇಲ್ಲಿ ಸೆಂಡ್ OTP ಅಂತ ಇದೆ. ಈ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. OTP ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೊಂದು OTP ಬಂದಿರುತ್ತೆ. ಇಲ್ಲಿ OTP ಬಂದಿರುತ್ತೆ ನಿಮಗೆ. ಆ OTPನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. OTPನ ಹಾಕಿದ್ಮೇಲೆ ಇಲ್ಲಿ ಲಾಗಿನ್ ಅಂತ ಇದೆ. ಈ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ. ಈ ರೀತಿ ಪೇಜು ಓಪನ್ ಆದಾಗ ನಿಮಗೆ ಅಸೈನ್ಮೆಂಟ್ಸ್ನ ಸಬ್ಮಿಟ್ ಮಾಡ್ಕೊಬೇಕು ಅಂತಂದರೆ, ನಿಮಗೆ ಅಸೈನ್ಮೆಂಟ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಇದ್ರೊಳಗಡೆ ಅಸೈನ್ಮೆಂಟ್ ಆನ್ಲೈನ್ ಸಬ್ಮಿಷನ್, ಅಲರ್ಟ್, ಡೆಡ್ಲೈನ್ಸ್, ಅರೇಂಜ್ ಸ್ಟೋರೇಜ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನು ಓಪನ್ ಆಗುತ್ತೆ ಅಂದರೆ ನೋಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅಸೈನ್ಮೆಂಟ್ದು ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಈ ರೀತಿ ಅಸೈನ್ಮೆಂಟ್ಸ್ದು ಪೋರ್ಟಲ್ ಓಪನ್ ಆಗುತ್ತೆ. ನೀವು ಅಸೈನ್ಮೆಂಟ್ದು ಅಕ್ನಾಲೆಡ್ಜ್ಮೆಂಟ್ ತೊಗೊಬೇಕು ಅಂತಂದರೆ ಈ ಅಸೈನ್ಮೆಂಟ್ ಅಕ್ನಾಲೆಡ್ಜ್ಮೆಂಟ್ ತೊಗೋಬೋದು. ಲಾಸ್ಟಿಗೆಲ್ಲ ಸಬ್ಮಿಟ್ ಆದಾಗ ಬರುತ್ತೆ. ನಿಮಗೆ ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು ಅಂದರೆ, ನೀವು ಯಾವ ಪಾಠ ಇರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ಏನಾಗುತ್ತೆ, ಈ ರೀತಿ ಪೇಜು ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ಅಸೈನ್ಮೆಂಟ್ಸ್ ಅಂತ ಕಾಣುತ್ತಲ್ಲ, ಈ ಅಸೈನ್ಮೆಂಟ್ಸ್ ಮೇಲೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಅಪ್ಲೋಡಿಗೆಲ್ಲ ಆಪ್ಷನ್ ಕೇಳುತ್ತೆ. ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲೋಡಿಗೆ ಆಪ್ಷನ್ ಕೇಳುತ್ತೆ. ನಂದು ಆಲ್ರೆಡಿ ಸಬ್ಮಿಟ್ ಮಾಡಿ ಅಪ್ರೂವ್ ಆಗಿರೋದ್ರಿಂದ ಅಲ್ಲಿ ಅಪ್ರೂವ್ಡ್ ಅಂತ ಕೊಡ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಲ್ರೆಡಿ ಅಪ್ರೂವ್ಡ್ ಆಗಿದೆಯಲ್ಲ, ಹಾಗಾಗಿ ಇದು ಓಪನ್ ಆಗ್ತಾ ಇಲ್ಲ. ಇದು ಅಪ್ರೂವ್ಡ್ ಆಗಿಲ್ಲ ಅಂತಂದರೆ ಅದು ಓಪನ್ ಆಗುತ್ತೆ. ಅದರೊಳಗಡೆ ನೀವೇನು ಮಾಡ್ಕೊಬೇಕು, ಓಪನ್ ಆಗುತ್ತೆ. ಆದರೆ ಅಪ್ರೂವ್ಡ್ ಆಗಿದೆ ನಂದು ಆಲ್ರೆಡಿ. ಬಟ್ ಅಪ್ರೂವ್ಡ್ ಆಗಿಲ್ಲ ಅಂದರೆ ಇಲ್ಲಿ ನಿಮಗೆ ಅಪ್ರೂವ್ಡ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ, ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟು ಅಸೈನ್ಮೆಂಟಿನ ಬಗ್ಗೆ ಆಯಿತು. ನೆಕ್ಸ್ಟ್ ಏನು ಅಂದರೆ ನಿಮಗೆ ಬುಕ್ಸ್ ಬಗ್ಗೆ. ನಿಮಗೆ KSOU ಅಡ್ಮಿಷನ್ ಆದಮೇಲೆ ನಿಮಗೆ ಬುಕ್ಸ್ ಯಾವ್ಯಾವ್ದು ಬೇಕು, ಯಾವ್ಯಾವ್ದು ತೊಗೊಬೇಕು ಅಂತ ಗೊತ್ತಾಗಿರಲ್ಲ. ಆವಾಗ ಏನು ಮಾಡಬೇಕು ಅಂತಂದರೆ, ಇದೇ ಆ್ಯಪ್ ಒಳಗೆ SLM ರಿಪೋರ್ಟರೀಸ್ ಅಂತ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮದು ಫಸ್ಟ್ ಸೆಮ್ ಆಗಿರಲಿ, ಸೆಕೆಂಡ್ ಸೆಮ್ ಆಗಿರಲಿ, ನಂದು ಫೋರ್ತ್ ಸೆಮ್ ಅಂತ ಇಲ್ಲೇ ಮೇಲ್ ಬಂದಿರುತ್ತೆ. ಅದು ಬಂದಿದ್ದಾಗ SLM ರಿಪೋರ್ಟ್ಸಲ್ಲಿ ಬಂದಾಗ ನಿಮಗೆ ಯಾವ್ದು ಬೇಕು ಅದು. ಇದು ಫಸ್ಟ್ ನಮ್ಮದು ಬಂದು ಸಬ್ಜೆಕ್ಟು ಮೆಜರ್ಸ್ ಆ್ಯಂಡ್ ಇಂಟಗ್ರೇಷನ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ರದ್ದು ಬುಕ್ ಓಪನ್ ಆಗುತ್ತೆ. ಇಲ್ಲಿ PDF ಬರುತ್ತೆ. PDFನ ಡೌನ್ಲೋಡ್ ಮಾಡ್ಕೊಬೇಕು. ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ. ಈ PDFನ ಇಲ್ಲಿ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆದಮೇಲೆ ಇದು ಕ್ರೋಮಲ್ಲಿ ಕೂತಿರುತ್ತೆ. ಕ್ರೋಮಲ್ಲಿ ಹೋಗಿ ನೋಡಿದಾಗ ನೀವು ಓಪನ್ ಮಾಡಿದ್ರೆ ಬರುತ್ತೆ. ಇದು ಡೌನ್ಲೋಡ್ ಆದಮೇಲೆ PDF ಓಪನ್ ಆಗುತ್ತೆ. ಇದು ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆದಮೇಲೆ ಇಲ್ಲಿ
ಡೌನ್ಲೋಡ್ ಬಟನನ್ನು ಕೊಡಬೇಕು. ಬಟನ್ ಕೊಟ್ಟಾಗ ಇಲ್ಲಿ ಓಪನ್ ಕೊಟ್ಟರೆ ಅದು PDF ಬಂದು ನಿಮಗೆ ಬುಕ್ಸು ಓಪನ್ ಆಗುತ್ತೆ. ಈ ರೀತಿ ಬುಕ್ಸು ಓಪನ್ ಆಗುತ್ತೆ. ಇದೇ ರೀತಿ ನಿಮಗೆ ಎಲ್ಲದನ್ನು ಡೌನ್ಲೋಡ್ ಮಾಡ್ಕೊಬೋದು. ನೀವು ಯಾವ ಸಬ್ಜೆಕ್ಟ್ನ ತೊಗೊಂಡಿರ್ತೀರಾ ನಂದು ಮ್ಯಾಥಮೆಟಿಕ್ಸ್ ಇದೆ. ನೀವು ಯಾವ ಸಬ್ಜೆಕ್ಟ್ ತೊಗೊಂಡಿರ್ತೀರಾ, ನಿಮಗೆ ಯಾವ ಬುಕ್ಸ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ PDF ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲಿ ಎಲ್ಲ ಇದೆ, ನೀವು ಡೌನ್ಲೋಡ್ ಮಾಡ್ಕೊಬೋದು. ನಮ್ಮದು 6 ಟಾಪಿಕ್ಸ್ದು ಇಲ್ಲೇ ನೋಟ್ಸು ಸಿಕ್ಕೋಗುತ್ತೆ. ಇಷ್ಟು ನೋಟ್ಸಿಂದ ಆಯಿತು. ನೆಕ್ಸ್ಟ್ ಇಲ್ಲಿ ಬಂದು ಇಲ್ಲಿ ನಿಮಗೆ ಆನ್ಲೈನ್ ಕ್ಲಾಸಸ್ ಬೇಕಾದರೂ ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ಅವೈಲೇಬಲ್ ಇರುತ್ತೆ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಇದ್ದಾಗ ಇಲ್ಲೆಲ್ಲ ಅಪ್ಲೋಡ್ ಮಾಡಿರ್ತಾರೆ. ಆನ್ಲೈನ್ ಕ್ಲಾಸಸ್ ಬೇಕಂದರೆ ನೀವು ರೆಕಾರ್ಡೆಡ್ ವೀಡಿಯೋಸ್ನ ನೋಡ್ಕೊಬೋದು. ರೆಕಾರ್ಡೆಡ್ ವೀಡಿಯೋಸ್ನ ನೋಡಿಕೊಂಡು ನೀವು ಮನೆಯಲ್ಲೇ ಕೂತು ಓದ್ಕೋಬೋದು. ನೆಕ್ಸ್ಟ್ ಇದಾದಮೇಲೆ ಎಕ್ಸಾಮ್ ನೋಟಿಫಿಕೇಷನ್ಸ್ ಇದೊಂದು ಇಂಪಾರ್ಟೆಂಟು. ನೀವು ಎಕ್ಸಾಮ್ ಫೀ ಕಟ್ಟಬೇಕು ಅಂತ ಅಂದರೆ, ಅಥವಾ ನೀವು ರಿವ್ಯಾಲ್ಯೂಯೇಷನ್ ಹಾಕಬೇಕು ಅಂತ ಅಂದರೆ, ಮತ್ತು ನೀವು ಏನು ಫೋಟೋ ಕಾಪಿ ತರಿಸ್ಬೇಕು ಅಂತ ಅಂದರೆ ಎಲ್ಲದಕ್ಕೂ ಇಲ್ಲಿ ಆಪ್ಷನ್ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು, ಇಲ್ಲಿ ಓಪನ್ ಆಗುತ್ತೆ. ಈ ರೀತಿ ಎಕ್ಸಾಮ್ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ. ನೀವೇನಾದರೂ ಫೀ ಕಟ್ಟಬೇಕು ಅಂತ ಅಂದರೆ ಜಸ್ಟ್ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಎಕ್ಸಾಮ್ ಅಪ್ಲಿಕೇಶನ್ದು ಅನೌನ್ಸ್ಮೆಂಟ್, ಎಕ್ಸಾಮ್ ಫೀಸ್ ಪೇಯ್ಡ್, ನಾಟ್ ಪೇಯ್ಡ್ ಎಲ್ಲ ಇಲ್ಲೇ ಬರುತ್ತೆ. ಇಲ್ಲಿರೋ ಆಪ್ಷನ್ಸ್ನ ಯೂಸ್ ಮಾಡಿಕೊಂಡು ನೀವು ಫೀ ಕಟ್ಟೋದಾಗಲಿ ಅಥವಾ ಫೋಟೋ ಕಾಪಿ ತರಿಸೋದಾಗಲಿ ಎಲ್ಲದನ್ನು ಇಲ್ಲೇ ಮಾಡ್ಕೊಬೋದು. ಇಲ್ಲೇ ಅದಕ್ಕೆ ಎಲ್ಲದಕ್ಕೂ ಆಪ್ಷನ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಲಾಸ್ಟ್ ನಿಮಗೆ ಫಸ್ಟ್ ಸೆಮ್, ಈಗ ಹೊಸ್ದಾಗಿ ಫಸ್ಟ್ ಸೆಮ್ಮಿಗೆ ಸೇರ್ಕೊಂಡಿರ್ತೀರ, ನಿಮಗೆ ಯಾವ ಸಬ್ಜೆಕ್ಟ್ಸ್ ಅಂತ ಗೊತ್ತಿರಲ್ಲ. ಆಗ ಏನು ಮಾಡ್ಕೊಬೇಕು, ನಿಮ್ಮ ಸಬ್ಜೆಕ್ಟ್ಸು ಫಸ್ಟ್ ಸೆಮ್ಮಲ್ಲಿ ನಿಮ್ದು ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ಸೆಕೆಂಡ್ ಸೆಮ್ಮಲ್ಲಿ ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ನೋಡ್ಕೊಬೇಕು ಅಂತಂದರೆ ಇಲ್ಲಿ ನೋ ಯುವರ್ ಸಬ್ಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೋ ಯುವರ್ ಸಬ್ಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ರೋಲ್ ನಂಬರನ್ನು ಹಾಕ್ಕೊಬೇಕು. ನಂದಿಲ್ಲ ಇದೆ, ಹಾಕಿದ್ರೆ ನಿಮಗೆ ಶೋ ಆಗುತ್ತೆ. ನಿಮ್ದು ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅದೆಲ್ಲ ಇಲ್ಲಿ ಬರುತ್ತೆ. ಇಲ್ಲೇ ಎಲ್ಲ ಬಂದೋಗ್ಬಿಡುತ್ತೆ. ನಿಮ್ಮದು ಅಪ್ಲಿಕೇಶನ್ ಫೀಸು ಎಲ್ಲ ಇಲ್ಲೇ ಬರುತ್ತೆ. ನಿಮ್ಮದು ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಇದು ಫೀಚರ್ ಹಿಂಗಿದೆ. ಅದಾದಮೇಲೆ ಎಕ್ಸಾಮ್ ನೋಟಿಫಿಕೇಷನ್ಸ್ ಏನಿದ್ರೂ ಇಲ್ಲಿ ಬರುತ್ತೆ. ಇವೆಂಟ್ ಕ್ಯಾಲೆಂಡರ್ಸಲ್ಲಿ ನಿಮಗೆ ಯಾವ್ಯಾವ್ದ್ರ ಏನೇನು ಇವೆಂಟ್ಸ್ ಇದೆ ಅಂತ ಇಲ್ಲಿ ಹಾಕಿರ್ತಾರೆ. ಬಿಟ್ಟರೆ ಮತ್ತು ನಿಮಗೆ ಅಸೈನ್ಮೆಂಟ್ಸ್, ಒಂದು ಸೆಕೆಂಡ್, ಈ ರೀತಿ ಇದು ಆ್ಯಪಲ್ಲಿ ಈ ರೀತಿ ಎಲ್ಲ ಫೀಚರ್ಸ್ ಇದೆ. ಇನ್ನು ನಿಮಗೆ ಏನು ಬೇಕು ಅಂತಂದರೆ ಅಸೈನ್ಮೆಂಟ್ಸಲ್ಲಿ ಹೇಳಾಯಿತು. ಅಸೈನ್ಮೆಂಟ್ಸ್ ಅಕ್ನಾಲೆಜ್ಮೆಂಟ್ ಎಲ್ಲ ಬರುತ್ತೆ. ಅಸೆಸ್ಮೆಂಟ್ ಅಪ್ಲೋಡ್ ಮಾಡೋದಕ್ಕೆಲ್ಲ ಅಲ್ಲಿ ಆಪ್ಷನ್ ಇರುತ್ತೆ. ಮತ್ತು ನಿಮಗೆ ಅಸೈನ್ಮೆಂಟು ಫ್ರೆಂಡ್ ಶೀಟ್ ಬೇಕು ಅಂದರೆ ನೀವು ಅದಕ್ಕೆ ಭಾರಿ ಏನು ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲೇ ಬಂದಿರುತ್ತೆ ನೋಡಿ. ನಿಮಗೆ ಜಾನ್ ಸೈಕಲ್ ನೋಟಿಫಿಕೇಷನ್ಸ್ ಆಗಿರಲಿ ಎಲ್ಲ ಇಲ್ಲೇ ಬರ್ತಾ ಇರುತ್ತೆ. ಅಸೈನ್ಮೆಂಟ್ ಫ್ರೆಂಡ್ ಶೀಟ್ ಬೇಕು ಅಂತಂದರೆ ಇಲ್ಲಿ ಒಂದು ಸೆಕೆಂಡ್, ಅಸೈನ್ಮೆಂಟ್ ಫ್ರೆಂಡ್ ಶೀಟ್ ಅಂತ ಇಲ್ಲಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಓಪನ್ ಆಗುತ್ತೆ. ಅಸೈನ್ಮೆಂಟ್ ಫ್ರೆಂಡ್ ಶೀಟ್ ಈ ರೀತಿ ಓಪನ್ ಆಗುತ್ತೆ. ಇದನ್ನು ಫ್ರೆಂಡ್ ಶೀಟ್ನ ಪ್ರಿಂಟೌಟ್ ತೆಗೆಸ್ಕೊಂಡು ಫಿಲ್ ಮಾಡಿ ಕೊಟ್ಟರೆ ಆಯಿತು. ಈ ರೀತಿ ಅಸೈನ್ಮೆಂಟ್ ಫ್ರೆಂಡ್ ಶೀಟ್ನ ತೊಗೊಳೋದು. ಇಲ್ಲಿ ಅಸೈನ್ಮೆಂಟ್ ಫ್ರೆಂಡ್ ಶೀಟ್ಸ್ ಅಂತ ಬರುತ್ತೆ. ಇಲ್ಲೇ ನಿಮಗೆ ಇಲ್ಲಿ ಬರ್ತಾ ಇರುತ್ತೆ ನೋಟಿಫಿಕೇಷನ್ಸ್ ಎಲ್ಲ. ಅಸೈನ್ಮೆಂಟ್ ಇಲ್ಲಿದೆ ನೋಡಿ, ಅಸೈನ್ಮೆಂಟ್ ಫ್ರೆಂಡ್ ಶೀಟ್ ಅಂತ. ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಆಯಿತು, ಅಲ್ಲಿ ಬರ್ತಾ ಹೋಗುತ್ತೆ ಅಸೈನ್ಮೆಂಟ್ ಫ್ರೆಂಡ್ ಶೀಟ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ PDF ಓಪನ್ ಆಗುತ್ತೆ. ಇದನ್ನು ಪ್ರಿಂಟೌಟ್ ತೆಗೆಸ್ಕೊಂಡು ನೀವು ಹಾಕ್ಕೋಬೋದು. ಇದಕ್ಕೆ ಫಿಲ್ ಮಾಡಿಬಿಟ್ಟು ನಿಮ್ಮದು ಅಸೈನ್ಮೆಂಟ್ನ ಫೋಟೋ ತೆಗ್ದು ಅಲ್ಲಿ PDF ಮಾಡಿಬಿಟ್ಟು ಸೇಮ್ ಅಸೈನ್ಮೆಂಟ್ ಒಳಗಡೆ ನೀವು ಹೇಗೆ ಹೋಗಿದ್ವಿ, ನಾನು ಅಪ್ರೂವ್ಡ್ ಅಂತ ತೋರಿಸಿದ್ನಲ್ಲ ಅಲ್ಲಿ ಅಸೈನ್ಮೆಂಟ್ಸ್ ಒಳಗಡೆ ಅಪ್ಲೋಡ್ ಮಾಡಬೇಕು. ಇಷ್ಟು ಈ ಆ್ಯಪ್ದು ಫೀಚರ್ಸ್ ಇದೆ. ಇನ್ನು ಇದರಲ್ಲಿ ಇನ್ನೇನಿದೆ ಅಂದರೆ ಅದೇ ಆನ್ಲೈನ್ ಕ್ಲಾಸಸ್, ಅಸೈನ್ಮೆಂಟ್ ಸಿಗುತ್ತೆ, ಬುಕ್ಸ್ ಸಿಗುತ್ತೆ. ಈ ರೀತಿ ಫೀಚರ್ಸ್ ಇದೆ. ಈ ಆ್ಯಪ್ ಬಗ್ಗೆ ತಿಳ್ಕೊಂಡು ಎಲ್ಲರೂ ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ನ ಯೂಸ್ ಮಾಡ್ಕೊಳ್ಳಿ ಅಂತ. ಈಗ ಹೊಸದಾಗಿ KSOUಗೆ ಜಾಯ್ನ್ ಆಗಿರೋರಿಗೆ ಇದು ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೆ ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.